ಈ ಕ್ಷೇತ್ರವನ್ನು ಬಹಳ ಪುರಾತನದಲ್ಲಿ ಒಬ್ಬ ರಾಜ ದೇಸಿಂಗ ಅಂತಕ್ಕಂಥ ಒಬ್ಬ ರಾಜ ಈ ವೈದ್ಯನಾಥ ಸ್ವಾಮಿಯ ಪೋಷಣೆಯನ್ನು ಮಾಡಿದ್ದ ಅನ್ನೋದರ ಕುರುಹಾಗಿ ನಾವಿಲ್ಲಿ ಒಂದು ಶಾಸನವನ್ನು ಕಾಣ್ತೇವೆ. ಏನು ಈ ಶಾಸನದ ಲಿಪಿ ಹೇಳುತ್ತೆ ಅಂತಂದರೆ, ಗಣಪತಯೇ ನಮಃ ಅಂತ ಗಣಪತಿಗೆ ವಂದಿಸಿ ಆತ ಹೇಳ್ತಾನೆ, 49ನೇ ಕ್ಷಯ ಸಂವತ್ಸರದ ಜ್ಯೇಷ್ಠ ಶುದ್ಧ ತದಿಗೆಯ ತಿಥಿಯಲ್ಲಿ ಈ ದೇಗುಲದ ಧ್ವಜಾರೋಹಣವನ್ನು ಮಾಡಿಸಿದ್ದೀನಿ ಅಂತ ಹೇಳಿ ಆತ ಉಲ್ಲೇಖವನ್ನು ಈ ಶಿಲೆಯಲ್ಲಿ ಶಾಸನದಲ್ಲಿ ಮಾಡಿದ್ದಾನೆ. ಅದು ಅಚಂದ್ರಾರ್ಕವಾಗಿ ಇರಲಿ ಅನ್ನುವಂಥ ಕಾರಣಕ್ಕೆ ಸೂರ್ಯ ಚಂದ್ರರ ಪ್ರತೀಕವಾಗಿ ಈ ಶಾಸನವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾನೆ. ಇಷ್ಟು ಪುರಾತನವಾದಂಥ ದೇಗುಲದಲ್ಲಿ ನಾವು ಕಾಣುವಂಥ ತಿಳಿಯುವಂಥ ಹಲವು ಸಂಗತಿಗಳಿವೆ. ಅವೆಲ್ಲವನ್ನು ನಾವು ಪರಿಚಯ ಮಾಡಿಕೊಡ್ತೀನಿ ದೇವಾಲಯದ ಪ್ರದಕ್ಷಿಣೆ ಮಾಡ್ತಾ. ಇಲ್ಲಿರ್ತಕ್ಕಂಥ ವೈದ್ಯನಾಥೇಶ್ವರ ಸ್ವಾಮಿ ವಾಸ್ತವವಾಗಿ ಧನ್ವಂತರಿ ಸ್ವರೂಪದಲ್ಲಿ ನೆಲೆ ನಿಂತು ಭಕ್ತರ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾನೆ. ಭಕ್ತರದ್ಯಾಕೆ, ಸಾಕ್ಷಾತ್ ಪರಮೇಶ್ವರನ ಆರೋಗ್ಯವನ್ನು ಆತ ಕಾಪಾಡಲು ಪ್ರಯತ್ನ ಮಾಡಿದ್ದ. ಅದರ ಕಥೆ ಏನು ಅಂದರೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶಿಶಿಲ ಅನ್ನುವಂಥ ಗ್ರಾಮ ಇದೆ. ಆ ಶಿಶಿಲದಲ್ಲಿ ಶಿಶಿಲೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಆ ಸ್ವಾಮಿ ನೆಲೆ ನಿಂತಿರ್ತಕ್ಕಂಥದ್ದು ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ. ಅವರು ಈ ಗೆಡ್ಡೆ ಗೆಣಸುಗಳನ್ನು ತೊಗೊಂಬರಲಿಕ್ಕಾಗಿ ಹೋದಾಗ ಆ ಕೊಡಲಿ ಅಥವಾ ಮಚ್ಚು ಈ ಯಾವುದೋ ಒಂದು ಆಯುಧದ ಪೆಟ್ಟು ಒಂದು ಕಲ್ಲಿಗೆ ಹೊಡಿತಂತೆ. ಆ ಸಂದರ್ಭದಲ್ಲಿ ಆ ಕಲ್ಲಿನಿಂದ ರಕ್ತ ಚಿಮ್ಮುತ್ತಂತೆ. ಅದನ್ನು ಕಂಡಂಥವರು ಆಶ್ಚರ್ಯಚಕಿತರಾಗಿ ಅವ್ರು ನೋಡಿದ್ರೆ ಅದೊಂದು ಶಿವಲಿಂಗ. ಅದನ್ನು ಶಿಶಿಲೇಶ್ವರ ಸ್ವಾಮಿ ಅಂತ ಆನಂತರದಲ್ಲಿ ಆರಾಧಿಸ್ತಾ ಇದ್ದರು. ಆಗ ಆ ಶಿಶಿಲೇಶ್ವರ ತನ್ನ ಗಣಗಳಲ್ಲಿ ಒಬ್ಬರಾದಂಥವ್ರನ್ನ ಈ ಕ್ಷೇತ್ರಕ್ಕೆ ಕಳಿಸಿ, ಧನ್ವಂತರಿ ಸ್ವಾಮಿಯ ಬಳಿಗೆ ಹೋಗಿ ನನಗೆ ಔಷಧಿಯನ್ನು ತಾ ಅಂತ ಶಿಶಿಲೇಶ್ವರ ತನ್ನ ಗಣಗಳಿಗೆ ಆಜ್ಞೆಯನ್ನು ಮಾಡಿದನಂತೆ. ಆಗ ವಿಷಯವನ್ನು ತಗೊಂಬಂದು ಈ ವೈದ್ಯನಾಥೇಶ್ವರ ಸ್ವಾಮಿಗೆ ಆತ ಆ ಶಿವಗಣ ಹೇಳಿದ್ರೆ, ಈ ವೈದ್ಯನಾಥ ಸ್ವಾಮಿ ಈತನ ಗಣವಾದಂಥ ಶಾಸ್ತಾರನನ್ನು ಆ ಔಷಧಿಯನ್ನು ಕೊಟ್ಟು ಬರಲಿಕ್ಕಾಗಿ ಕಳಿಸ್ತಾನಂತೆ. ಹಾಗೆ ಔಷಧಿಯನ್ನು ಕೊಟ್ಟು ಒಂದು ಮಾತನ್ನು ಹೇಳ್ತಾನೆ, ನೀನು ಬರ್ತಾ ಅಲ್ಲಿ ಶಿಶಿಲೇಶ್ವರನ ಬಳಿ ಒಂದು ಬಂಗಾರದ ಬಣ್ಣ ಇರ್ತಕ್ಕಂಥ ಮೀನನ್ನು ಹಿಡ್ಕೊಂಡು ಬಾ, ಈ ಕಲ್ಯಾಣಿಗೆ ಹಾಕು ಅಂತ ಒಂದು ಮಾತನ್ನು ಹೇಳ್ತಾನಂತೆ. ಆದರೆ ಅಲ್ಲಿ ಶಿಶಿಲೇಶ್ವರ ಔಷಧಿಯನ್ನು ಸ್ವೀಕರಿಸಿ ಆ ಬಂಗಾರದ ಬಣ್ಣದ ಮೀನನ್ನು ಕೊಡಲೇ ಇಲ್ವಂತ. ಸರಿ, ವಿಷಯ ಬಂದು ವೈದ್ಯನಾಥೇಶ್ವರನಿಗೆ ಮುಟ್ಟಿತು. ಆಗ ವೈದ್ಯನಾಥೇಶ್ವರ ಸ್ವಾಮಿ ಆ ಶಿಶಿಲೇಶ್ವರನಿಗೆ ಶಾಪವನ್ನು ಕೊಡ್ತಾನಂತೆ. ನಾನು ಕೊಟ್ಟಂಥ ಔಷಧಿ ನಿನಗೆ ಗುಣವಾಗದೇ ಇರಲಿ, ಅದು ಕೆಲಸ ಮಾಡದೇ ಇರಲಿ ಅಂತ ಶಾಪವನ್ನು ಕೊಟ್ಟನಂತೆ. ಹಾಗಾಗಿ ನಾವು ಇವತ್ತು ಆ ದೇವಸ್ಥಾನದಲ್ಲಿ ಅಚ್ಚು ಹಾಗೆ ಇರೋದನ್ನು ಕಾಣಬಹುದಂತೆ. ಹಾಗೆ ವೈದ್ಯನಾಥೇಶ್ವರ ಸ್ವಾಮಿ ತನ್ನ ಪ್ರಭಾವವನ್ನು ಈ ಸ್ಥಳದಲ್ಲೇ ಕುಳಿತು ಸರ್ವರ ರೋಗವನ್ನು ನಾಶ ಮಾಡ್ತಾ ಅವರಿಗೆ ಅಭಯವನ್ನು ನೀಡ್ತಾ ಇದ್ದಾನೆ. ಅಂಥ ಸ್ವಾಮಿಯ ದರ್ಶನವನ್ನು ನಾವೀಗ ಮಾಡೋಣ. ಈ ಕ್ಷೇತ್ರದಲ್ಲಿ ಒಂದು ಸೇವೆ ಇದೆ, ವಿಶೇಷವಾದಂಥ ಸೇವೆ. ಅದನ್ನು ಹಗ್ಗದ ಸಮರ್ಪಣಾ ಸೇವೆ ಅಂತ ಕರೀತಾರೆ. ಇದರ ಪ್ರತೀಕವಾಗಿ ನಾವಿಲ್ಲಿ ನೋಡಿ ಹಗ್ಗಗಳನ್ನು ಕಾಣಬಹುದು. ಯಾಕೆ, ಹೇಗೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತಂದರೆ, ನಮಗೆ ಅಕಸ್ಮಾತ್ ಉಬ್ಬಸ, ಈ ಉಸಿರಿನ ತೊಂದರೆ, ಆಸ್ತಮ ಇಂಥ ಕಾಯಿಲೆಗಳಿದ್ದರೆ ಅದನ್ನು ವೈದ್ಯನಾಥೇಶ್ವರ ನಿವಾರಣೆ ಮಾಡಪ್ಪ ಅಂತ ಬಂದು ಇಲ್ಲಿ ಕೇಳಿಕೊಂಡು ಹೋದರೆ ಅದು ಕಾಯಿಲೆ ನಿವಾರಣೆ ಆಗುತ್ತೆ. ನಿವಾರಣೆಯಾದ ಮೇಲೆ ಆ ಯಾರು ರೋಗಿಗಳಿದ್ದಾರೆ ಅವರು ಬಂದು ಹೀಗೆ ಹಗ್ಗವನ್ನು ಹೀಗೆ ಅರ್ಚಕರಿಗೆ ಪ್ರದಾನ ಮಾಡ್ತಾರೆ, ಅದನ್ನು ಸಮರ್ಪಣೆ ಮಾಡ್ತಾರೆ.
ಅಲ್ಲಿಗೆ ಅವರ ಸೇವೆ ನೆರವೇರಿತು, ಈಡೇರಿತು ಅಂತ ಅರ್ಥ. ಹಾಗೆ ವೈದ್ಯನಾಥ ಹಗ್ಗದ ಸೇವೆಯನ್ನು ಸ್ವೀಕರಿಸ್ತಾನೆ. ಅಕಸ್ಮಾತ್ ಇಂಥ ಕಾಯಿಲೆಗಳಿದ್ದವರು ಈ ಕ್ಷೇತ್ರಕ್ಕೆ ಬಂದು ಈ ಸೇವೆಯನ್ನು ಕೊಡಬಹುದು, ಅದು ಅವರವರ ನಂಬಿಕೆ. ಅಂದಹಾಗೆ ಈಗ ವೈದ್ಯನಾಥನಿಗೆ ವಿಶೇಷವಾದ ಪೂಜಾದಿಗಳು ನೆರವೇರುತ್ತೆ. ಅದರ ದರ್ಶನವನ್ನು ಮಾಡೋಣ. ಶ್ರೀನೀಲಕಂಠಾಯ ದಯಾಮಯಾಯ ಶ್ರೀ ವೈದ್ಯನಾಥಾಯ ನಮಃ ಶಿವಾಯ. ಗಂಗಾ ಪ್ರವಾಹೇಂದು ಜಟಾಧರಾಯ ತ್ರಿಲೋಚನಾಯ ಸ್ಮರ ಕಾಲಹಂತ್ರೆ ಸಮಸ್ತ ದೇವೈರವಿ ಪೂಜಿತಾಯ ಶ್ರೀ ವೈದ್ಯನಾಥಾಯ ನಮಃ ಶಿವಾಯ. भक्तप्रियाय त्रिपुरान्तकाय पिनाकिनी दुष्टहराय नित्यं प्रत्यक्षलीलाय मनुष्यलोके श्रीवैद्यनाथाय नमः शिवाय. प्रभूतवादादि समस्तरोग प्रणाशमन्त्रे मुनिवन्दिताय प्रभाकरेन्द्वग्निविलोचनाय श्रीवैद्यनाथाय नमः शिवाय. ಅನಾರೋಗ್ಯದ ಒಂದು ವಿಷಯದಲ್ಲಿ ಬಹಳ ಒಂದು ಉತ್ತಮವಾದಂತಹ ಫಲವನ್ನು ಕೊಡುವಂತಹ ವೈದ್ಯನಾಥೇಶ್ವರ ಧನ್ವಂತರಿ ಸ್ವರೂಪಿಯಾಗಿ ಆರಾಧನೆ ಮಾಡ್ತಾನೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳುವ ಪ್ರಕಾರದಲ್ಲಿ ಇಲ್ಲಿ ಆ ದೇವರಿಗೆ ಬಹಳ ವಿಶೇಷವಾದಂಥ ಮಹತ್ವವಿದೆ. ಉಬ್ಬಸ ನೇಮಸಗಳಿಗೆ ವಿಶೇಷವಾಗಿ ಇಲ್ಲಿ ಆ ಒಂದು ಬಾವಿಯಲ್ಲಿ ನೀರು ಎಳೆಯುವಂತಹ ಹಗ್ಗವನ್ನು ಒಂದು ಒಪ್ಪಿಸಿದರೆ ಅದರಲ್ಲಿ ಪರಿಹಾರ ಆಗ್ತದಂಥ ನಂಬಿಕೆ ಭಕ್ತರಲ್ಲಿ ಬಹಳವಾಗಿದೆ. ಹಾಗೆಯೇ ಎಷ್ಟೋ ಜನರು ಇಲ್ಲಿ ಬಂದು ಆ ಸೇವೆಯನ್ನು ಮಾಡಿ ಅವರ ರೋಗಗಳನ್ನು ಪರಿಹಾರ ಮಾಡಿಕೊಂಡಂತಹ ಉದಾಹರಣೆಗಳು ಬೇಕಾದಷ್ಟಿದೆ. ವಿಶೇಷವಾಗಿ ನಮಗೆ ಆರೋಗ್ಯದ ಸಂಬಂಧಪಟ್ಟ ಯಾವುದೇ ತೊಂದರೆಗಳಿದ್ದರೂ ಇಲ್ಲಿ ಬಂದರೆ ನಿವಾರಣೆ ಆಗುವ ನಂಬಿಕೆ ಇದೆ. ಆದ್ದರಿಂದ ಜನರು ಬರ್ತಾರೆ. ವಿಶೇಷವಾಗಿ ಇಲ್ಲಿ ಹಗ್ಗದ ಸೇವೆ ಅಂತ ಉಬ್ಬಸ ಮತ್ತು ಅಸ್ತಮ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತ. ಅದರಿಂದ ತುಂಬ ಜನರು ಆ ನಂಬಿಕೆಯಿಂದ ಬರ್ತಾರೆ. ತುಂಬ ಜನರಿಗೆ ಇದು ಒಳ್ಳೆಯದು ಆಗ್ತದೆ. ವೈದ್ಯನಾಥನ ಸನ್ನಿಧಿಯಲ್ಲಿ ವಿಷ್ಣು ಸಾನ್ನಿಧ್ಯವೂ ಇದೆ. ಇದು ಶೈವ ವೈಷ್ಣವ ಸಂಗಮದ ಕ್ಷೇತ್ರ. ಅಂದಹಾಗೆ ವೈದ್ಯನಾಥನ ಒಂದು ಗಣವೂ ಇಲ್ಲಿದೆ. ಅದರ ವಿಶೇಷತೆ ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.